ವೀಲ್ ಜಾಮ್ ಅಂತ ಬಂದೆ 15 ದಿನದಿಂದ ಸಾಲ ಮಾಡೋಕ್ಕಾಗಿಲ್ಲ. ಆ ಪಿಕಪ್ ಪ್ರಾಬ್ಲಮ್ 5 ಶೋರೂಮ್ ತಿರುಗಿದ್ದೀನಿ, ಸಾಲ ಮಾಡೋಕ್ಕಾಗಲ್ಲ. ನನ್ನ ಗಾಡಿ ಬೇಡ, ಫೇಲರ್ ಗಾಡಿ ಯಾಕೆ ಕೊಡ್ತೀರಾ ಮತ್ತೆ ಕಸ್ಟಮರ್ಗಳಿಗೆ? 5 ಸರಿ ಹೋಗಿರೋ ಶೋರೂಮ್ಗೆ. ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಾವು ಜನವರಿ 5ನೇ ತಾರೀಕು ಅಶೋಕ್ ಲೇಲ್ಯಾಂಡ್ 1215 ನಾವು ಅಶೋಕ್ ಲೇಲ್ಯಾಂಡ್ ಬಾಸ್ ಗಾಡಿ ಒಂದು ತಗೊಂಡಿರ್ತೀವಿ. ಜನವರಿ 5ನೇ ತಾರೀಕು ತಗೊಂಡಿರ್ತೀವಿ. ಜನವರಿ 5ನೇ ತಾರೀಕು ತಗೊಂಡಿದ್ದು ಇವತ್ತು ಡೇಟ್ ಎಷ್ಟು? 2ನೇ ತಾರೀಕು 2 ಮಾರ್ಚ್. ಇವತ್ತವರೆಗೆ ಗಾಡಿ ನಮಗೆ ಪ್ರಾಬ್ಲಮ್ 5ನೇ ಸರಿ ಪ್ರಾಬ್ಲಮ್ ಬರ್ತಿರೋದು, ಪಿಕಪ್ ಪ್ರಾಬ್ಲಮ್ಮು. ಶೋರೂಮ್ಗೆ 5ನೇ ಸರಿ 5 ಸರಿ ಗಾಡಿ ತೊಗೊಂಡೋಗ್ಬಿಟ್ಟಿದ್ದೀವಿ. ಒಂದು ಸರಿ ನಾವು ಗಾಡಿ ಪ್ರಾಬ್ಲಮೇ ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ ಅವ್ರ ಕೈಲಿ. ಹೋದರೆ ಬರೀ ಲೇಜಿ ರೆಸ್ಪಾನ್ಸು, ಅವಾಗ ಬನ್ನಿ ಇವಾಗ ಬನ್ನಿ ನಾಳೆ ಬನ್ನಿ ಅಂತ ರೆಸ್ಪಾನ್ಸು. ತೋರಿಸ್ತೀನಿ ನಿಮಗೆ. ಇದೇ ಸೇಮ್ ಈ ಸಿಂಬಲ್ ಬರ್ತೈತೆ, ಈ ಸಿಂಬಲ್ ಬರೋದನ್ನು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ. ಪಿಕಪ್ ಗಾಡಿ 30-40 ಅಷ್ಟೇ, ಗಾಡಿ ಹೋಗೋದೇ ಇಲ್ಲ. ಮತ್ತು ಇಲ್ಲಿ ಡಿಫಾಲ್ಟ್ ಕೋಡ್ ಅಂತ ಒಂದು ಬರುತ್ತೆ. ಇದು 5ನೇ ಸರಿ ಗಾಡಿ ಶೋರೂಮ್ ತೊಗೊಂಬರ್ತಿರೋದು. ಗಾಡಿ ನೋಡಿ 8,000 ರನ್ ಆಗೈತೆ. ಗಾಡಿ 8,024 ಕಿಲೋಮೀಟರ್ ರನ್ ಆಗಿದೆ. ಇದು 5ನೇ ಸರಿ ಗಾಡಿ ಶೋರೂಮ್ಗೆ ತತ್ತಿರೋದು. ನೋಡಿ, ಗಾಡಿ 40 ಮೇಲೆ ಹೋಗೋದೇ ಇಲ್ಲ. ಎಷ್ಟೇ ಪ್ರೆಷರಾಗಿ ಎಕ್ಸಿಲೇಟರ್ ಕೊಟ್ಟು ತುಂಬಿದ್ರೂ RPM ಮಾತ್ರ 15-20 ತನಕ ಹೋಗುತ್ತೆ. ಬಟ್ ಗಾಡಿ ಮಾತ್ರ 40 ಮೇಲೆ ಹೋಗೋದು. ಇದೇ ಪಿಕಪ್ ಪ್ರಾಬ್ಲಮ್. ಗಾಡಿ 5 ಸಲ ಶೋರೂಮ್ಗೆ ಹೋಗಿ ನಾವು ಏನು ಪ್ರಾಬ್ಲಮ್ ಅಂತಲೇ ಕಂಡುಹಿಡಿಯೋಕ್ಕಾಗ್ತದೆ.